ನಮಸ್ತೆ. ಇವತ್ತು ಡ್ರೋನ್ ಮೂಲಕ ಗೊಬ್ಬರ ಹಾಕೋದ್ರ ಬಗ್ಗೆ ವಿಡಿಯೋ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. 1 ಎಕರೆಗೆ ಎಷ್ಟು ಲೀಟ್ರ್ ಬೇಕಾಗುತ್ತೆ, ಎಷ್ಟು ಟೈಮ್ ಹಿಡಿಯುತ್ತೆ ಮತ್ತು ಅದು ಯಾವ ಥರ ಹಾಕುತ್ತೆ, ಅದರ ರೇಟ್ ಎಷ್ಟು ಅನ್ನೋದೆಲ್ಲ ಈ ವಿಡಿಯೋದಲ್ಲಿ ಹೇಳ್ತೀನಿ. ದೇವೂರು ಗ್ರಾಮ, ನಂಜನಗೂಡು ತಾಲೂಕಲ್ಲಿ ಇವತ್ತು ಸ್ಪ್ರೇ ಮಾಡ್ತಿರೋದು ಭತ್ತದ ಗದ್ದೆಗೆ. ಇವರೇ ಡ್ರೋನ್ ಆಪರೇಟರ್ ಮಹೇಂದ್ರ, ಇವ್ರ ಹೆಸರು. ಅವ್ರ ಸ್ವಾಮಿ ಅಂತ ರೈತ. ಅವ್ರ ಭತ್ತದ ಗದ್ದೆಗೆ ಇವತ್ತು ಸ್ಪ್ರೇ ಮಾಡೋಕ್ಕೆ ಹೋಗ್ತಾ ಇರೋದು. ಇಫ್ಕೋ ಕಂಪ್ನಿ ಕಡೆಯಿಂದ ಡ್ರೋನ್ ಸ್ಪ್ರೇ ಮಾಡಿಸ್ತಾ ಇರೋದು. ಮತ್ತು ಅಲ್ಲೇ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ DAP ಗೊಬ್ಬರನೂ ಸಿಗುತ್ತೆ ಡ್ರೋನ್ಗೆ ಸ್ಪ್ರೇ ಮಾಡ್ಸೋಕ್ಕೆ. ಇದೇ ಆಟೋದಲ್ಲಿ ನಾವೀಗ ಬಂದಿದ್ದು. ಮತ್ತು ಡ್ರೋನ್ನ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ತಗೊಂಡು ಹೋಗೋಕ್ಕೆ ಈ ಆಟೋನ ಯೂಸ್ ಮಾಡ್ಕೊಳ್ತಾರೆ. ನೋಡಿ ಆಟೋ ಯಾವ ಥರ ಇದೆ ಅಂತ. ಎಲೆಕ್ಟ್ರಿಕ್ ಆಟೋ ಇದು. ಈ ಆಟೋ ಸೈಡಲ್ಲಿ 2 ಸೈಡು ಓಪನಿಂಗ್ ಮಾಡ್ಬೋದು. ಡ್ರೋನ್ನ ತಗೊಳ್ಳೋದಕ್ಕಾಗಲಿ ಇಡೋದಕ್ಕಾಗಲಿ ಯೂಸ್ ಆಗುತ್ತೆ. ಬರೀ ನ್ಯಾನೋ DAP, ನ್ಯಾನೋ ಯೂರಿಯಾ ಮಾತ್ರ ಅಲ್ಲದೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂದರೆ ಲಘು ಪೋಷಕಾಂಶಗಳನ್ನು ಕೊಡ್ತಾರೆ. ಮತ್ತು ಕಳೆನಾಶಕ ಆಗಲಿ ಮತ್ತು ಕೀಟನಾಶಕ ಆಗಲಿ ಯಾವುದಾದ್ರೂ ಇದ್ದರೂ ಡ್ರೋನ್ ಮೂಲಕ ಸ್ಪ್ರೇ ಮಾಡಿಸ್ಬೋದು. ಬನ್ನಿ ಆಟೋ ಒಳಗಡೆ ಯಾವ ಥರ ಹಾಕಿರ್ತಾರೆ ಅಂತ ನೋಡೋಣ. ಒಂದು ಸೈಡ್ ಓಪನಿಂಗ್ ಮಾಡಿದಾಗ ಡ್ರೋನು ಕಾಣುತ್ತೆ ಮತ್ತು ಜನ್ರೇಟರ್ ಇರುತ್ತೆ. ಈ ಜನ್ರೇಟರ್ ಏನಕ್ಕೆ ಯೂಸು ಅಂತ ನಿಮ್ಗೆ ಆಮೇಲೆ ತಿಳಿಸ್ಕೊಡ್ತೀನಿ. ಇನ್ನೊಂದು ಸೈಡ್ ಓಪನ್ ಮಾಡಿದಾಗ ಈ ಥರ ಸುಮಾರು ರ್ಯಾಕ್ಸ್ಗಳಿರುತ್ತೆ. ಇಲ್ಲಿ ಡ್ರೋನ್ ಆಪರೇಟರ್ಸ್ದು ಬಟ್ಟೆಗಳಾಗಲಿ ಬ್ಯಾಗ್ಗಳಾಗಲಿ ಇಡ್ಬೋದು. ಮತ್ತು ಏನಾದರೂ ಗೊಬ್ಬರ ತಂದಿದ್ರೆ ಅದು ಇಡ್ತಾರೆ. ಅದ್ರ ಜೊತೆಗೆ ಚಾರ್ಜರ್ಸ್ಗಳು ಡ್ರೋನ್ದು ಮತ್ತು ಚಾರ್ಜ್ ಮಾಡೋಕ್ಕೆ ಅಡಾಪ್ಟರ್ಗಳು ಇಲ್ಲಿ ಇಡೋಕ್ಕೆ ಯೂಸ್ ಮಾಡ್ತಾರೆ. ನೋಡಿ ಇದೇ ಚಾರ್ಜರ್ಗಳು. ಟೋಟಲಿ 8 ಇದೆ, ಅಂದರೆ 4 ಸೆಟ್ಟು. ಒಂದು ಸೆಟ್ ಬ್ಯಾಟ್ರಿಯಿಂದ ಮ್ಯಾಕ್ಸಿಮಮ್ 3 ಎಕರೆ ತನಕ ಸ್ಪ್ರೇ ಮಾಡ್ಬೋದು. ನೋಡಿ ಇದೇ ಡ್ರೋನು. ಥ್ಯಾನೋಸ್ ಕಂಪ್ನಿ. 15 kg ತೂಕ ಇರುವಷ್ಟು ಎತ್ತೋ ಕೆಪಾಸಿಟಿ ಇರುತ್ತೆ ಈ ಡ್ರೋನ್ಗೆ. ಬರೀ ಡ್ರೋನ್ ಆದರೆ 13 kg ತೂಕ ಇರುತ್ತೆ, ಅಂದರೆ ವಿತೌಟ್ ಲೋಡ್ ಅಂದರೆ ಯಾವುದೇ ಥರ ನೀರು ಕೆಮಿಕಲ್ ಹಾಕ್ತೆ. ಬರೀ ಡ್ರೋನ್ ಆದರೆ 13 kg ಇರುತ್ತೆ. ಒಬ್ಬರೇ ಆರಾಮಾಗಿ ಎತ್ಕೊಬರ್ಬೋದು. ಆಮೇಲೆ ಈ ಥರ ರೆಕ್ಕೆಗಳನ್ನ ತೆಗೆದು ಅಲ್ಲಿ ಒಂಥರ ಸ್ಕ್ರೂ ಥರ ಇರುತ್ತೆ, ಟೈಟ್ ಮಾಡಿ ಫಿಟ್ ಮಾಡಬೇಕು. ಈ ಥರ 6 ರೆಕ್ಕೆಗಳಿರುತ್ತೆ. 6 ರೆಕ್ಕೆಗೂ ಇದೇ ಥರ ಮಾಡಬೇಕು, ಸ್ಕ್ರೂ ಥರ ಮಾಡಿ ಟೈಟ್ ಮಾಡಬೇಕು. ಕರೆಕ್ಟಾಗಿ ಟೈಟ್ ಮಾಡಬೇಕು, ಇಲ್ಲಾಂದರೆ ಆರ್ತಿರೋ ಟೈಮಲ್ಲಿ ಅದು ಲೂಸಾಗಿ ಬಿಚ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಎಲ್ಲ ರೆಕ್ಕೆಗಳನ್ನೂ ಟೈಟ್ ಮಾಡಿ ಫಿಟ್ ಮಾಡಿದ್ಮೇಲೆ ಈ ಥರ ಬೆಂಡ್ಗಳನ್ನ ತೆಗಿಬೇಕು. ಯಾಕೆಂದರೆ ಫ್ಯಾನು ಸ್ಟಿಫಾಗಿ ಕೂತಿರಲಿ ಅಂತ ಹಂಗೆ ಹಾಕಿರ್ತಾರೆ. ಆ ಬೆಂಡ್ಗಳನ್ನೆಲ್ಲ ತೆಗೆದಾದ್ಮೇಲೆ ಈ ಥರ ಫ್ಯಾನ್ಗಳನ್ನ ಓಪನ್ ಮಾಡಬೇಕು. 6 ರೆಕ್ಕೆಗಳು ಈ ಥರ ಫ್ಯಾನ್ ಇರುತ್ತೆ. ಫ್ಯಾನ್ಗಳನ್ನ ಈ ಥರ ನೀಟಾಗಿ ಓಪನ್ ಮಾಡಿ ಇಡಬೇಕು. ಇದು ಡ್ರೋನ್ ಟ್ಯಾಂಕು. ಇಲ್ಲೇ ನೀರು ಮತ್ತು ಇದು ಗೊಬ್ಬರಗಳನ್ನ ಮಿಕ್ಸ್ ಮಾಡೋದು. ಇದರಿಂದ ಈ ಪೈಪ್ ಮೂಲಕ ಗೊಬ್ಬರಗಳು ಬಂದು ಈ ನಾಜಲ್ ಮುಖಾಂತರ ಸ್ಪ್ರೇ ಆಗ್ತವೆ ಗೊಬ್ಬರ. 6 ರೆಕ್ಕೆಗೂ ಈ ಥರ ಪೈಪ್ಗಳು ಕೊಟ್ಟಿರಲ್ಲ, ಬರೀ 4ಕ್ಕೂ ಕೊಟ್ಟಿರ್ತಾರೆ, ಇನ್ನೆರಡಕ್ಕಿರಲ್ಲ. ನೋಡಿ ಈಗ ಬ್ಯಾಟ್ರಿ ತಂದು ಫಿಕ್ಸ್ ಮಾಡ್ತಾಯಿದ್ದಾರೆ. ಒಂದು ಸತಿಗೆ 2 ಬ್ಯಾಟ್ರಿ ಹಾಕಬೇಕು. ಆ 2 ಬ್ಯಾಟ್ರಿಯಿಂದ ಮ್ಯಾಕ್ಸಿಮಮ್ 3 ಎಕರೆ ತನಕ ಕಂಟಿನ್ಯೂಸ್ ಆಗಿ ಸ್ಪ್ರೇ ಮಾಡ್ಬೋದು. ಬ್ಯಾಟ್ರಿ ಹಾಕಿದ್ಮೇಲೆ ಆ ಥರ ಕೇಬಲ್ಗಳಿರ್ತವೆ, ಬ್ಯಾಟ್ರಿಗೆ ಕನೆಕ್ಟ್ ಮಾಡಬೇಕು. 2 ಬ್ಯಾಟ್ರಿಗೂ ಸಪ್ರೇಟ್ ಕೇಬಲ್ ಇರುತ್ತೆ. ಆ ಸೈಡ್ ಈ ಸೈಡು 2 ಸಪ್ರೇಟಾಗಿ ಕನೆಕ್ಟ್ ಮಾಡಬೇಕು. ನೋಡಿ ಎಲ್ಲ ಸೆಟ್ ಮಾಡಿ ಫಿಟ್ ಮಾಡಿದಾಗ ಡ್ರೋನ್ ಈ ಥರ ಕಾಣುತ್ತೆ. ಈ ಡ್ರೋನ್ಗೆ ಸೆನ್ಸರ್ಸು ಇರುತ್ತೆ. ತುಂಬ ಮರದ ಹತ್ರ ಇಲ್ಲ ಎಲೆಕ್ಟ್ರಿಕ್ ಪೋಲ್ ಹತ್ರ ಫ್ಲೈಗೆ ಆಗ್ತಿದ್ರೆ ಆ ಸೆನ್ಸರ್ ಡಿಟೆಕ್ಟ್ ಮಾಡಿ ಹೇಳುತ್ತೆ. ಈ ಡ್ರೋನ್ ಜೊತೆ ಒಂದು ರಿಮೋಟು ಕೊಟ್ಟಿರ್ತಾರೆ. ಆ ರಿಮೋಟ್ ಮೂಲಕ ಇದನ್ನು ಕನೆಕ್ಟ್ ಮಾಡ್ಕೊಳ್ಬೇಕು. ಆಗಲೇ ಟ್ಯಾಂಕು ಅಂತ ಹೇಳಿದ್ನಲ್ಲ ಇದೆ. ಈ ಟ್ಯಾಂಕ್ ಒಳಗಡೆ 2 ಥರ ಫಿಲ್ಟರ್ ಬರುತ್ತೆ. ಒಂದು ಇದು, ಇಲ್ಲಿ ಏನಾದರೂ ನೀರು ಹಾಕ್ಬೇಕಾದ್ರೆ ಕಡ್ಡಿ ಕಸ ಅಥವಾ ಕಲ್ಲುಗಳಿದ್ದರೆ ಈ ಮೂಲಕ ಫಿಲ್ಟರ್ ಆಗುತ್ತೆ. ಇನ್ನೊಂದು ಒಳಗಡೆ ಇನ್ನೊಂದು ಸಣ್ಣ ಫಿಲ್ಟರ್ ಇರುತ್ತೆ. ಇಷ್ಟು ಫಿಲ್ಟ್ರಿಂದ ಏನಾದರೂ ಕಡ್ಡಿ ಕಸಗಳು ಮಿಸ್ ಆಗಿ ಬಂದಿದ್ರೆ ಇಲ್ಲಿ ಫಿಲ್ಟ್ರ್ ಆಗಿ ಹೋಗುತ್ತೆ. ಒಂದು ಜೊತೆ ರಿಮೋಟ್ ಕೊಟ್ಟಿರ್ತಾರೆ ಅಂತ ಹೇಳಿದ್ನಲ್ಲ, ಇದೆ ಆ ರಿಮೋಟು. 2 ಆ್ಯಂಟನ ಇರುತ್ತೆ, ಬಟನ್ಸ್ಗಳಿರುತ್ತೆ. ಮತ್ತು ಡ್ರೋನ್ ಡೈರೆಕ್ಷನ್ ಕಂಟ್ರೋಲ್ ಮಾಡೋಕ್ಕೆ ಈ ಥರ 2 ಮೌಸ್ ಇರುತ್ತೆ, ಸ್ಕ್ರೀನ್ ಇರುತ್ತೆ. ಫಸ್ಟು ಸ್ಪ್ರೇ ಮಾಡೋಕ್ಕಿಂತ ಮುಂಚೆ ಲ್ಯಾಂಡ್ದು ಸೈಜು ಮತ್ತು ಲ್ಯಾಂಡ್ದು ಶೇಪು ಈ ಥರ GPS ಹಾಕ್ಕೊಳ್ಬೇಕು ರಫಾಗಿ. ನೆಕ್ಸ್ಟು ಟ್ಯಾಂಕ್ದು ಕ್ಯಾಪ್ ಓಪನ್ ಮಾಡಿ ನೀರು ಹಾಕಬೇಕು. ಈ ಟ್ಯಾಂಕ್ದು ಕೆಪಾಸಿಟಿ 15 ಲೀಟ್ರ್ ತನಕ ಹಿಡಿಯುತ್ತೆ. 15 ಲೀಟ್ರ್ ಫುಲ್ ನೀರು ಹಾಕೋದಲ್ಲ, ಫಸ್ಟ್ ಸ್ವಲ್ಪ ಒಂದು 6-7 ಲೀಟ್ರ್ ನೀರು ಹಾಕ್ಬಿಟ್ಟು ಆಮೇಲೆ ಪುನಃ ಗೊಬ್ಬರ ಹಾಕ್ಬಿಟ್ಟು
ಗೊಬ್ಬರದ ಮೇಲೆ ಪುನಃ ಸ್ವಲ್ಪ ನೀರು ಹಾಕಬೇಕು. ಈಗ ಹಾಕ್ತಿರೋ ಗೊಬ್ಬರ ನ್ಯಾನೋ ಯೂರಿಯಾ ಅರ್ಧ ಲೀಟ್ರ್ ಬಾಟ್ಲಿಗೆ 220 ರೂಪಾಯಿ ಚಾರ್ಜು. ಅದ್ರ ಜೊತೆಗೆ ಇದು ಮೈಕ್ರೋ ನ್ಯೂಟ್ರಿಯೆಂಟ್ಸು ಅಂದರೆ ಲಘು ಪೋಷಕಾಂಶಗಳು ಅದು ಮಿಕ್ಸ್ ಮಾಡಿ ಹಾಕ್ಸ್ತಾ ಇದ್ದಾರೆ. ಫರ್ಟಿಲೈಸರ್ ಹಾಕಿದ್ಮೇಲೆ ಪುನಃ ಅದ್ರ ಮೇಲ್ಗಡೆ ಇನ್ನೂ ಸ್ವಲ್ಪ ನೀರು ಹಾಕಬೇಕು. ಫುಲ್ ಟ್ಯಾಂಕ್ ತುಂಬ ತನಕ ನೀರು ಹಾಕಬೇಕು. ಒಂದು ಟ್ಯಾಂಕಿಂದ 1 ಎಕರೆ ತನಕ ಸ್ಪ್ರೇ ಮಾಡ್ತಾರೆ. ಈಗ ಡ್ರೋನು ಆರಿಸೋಕ್ಕೆ ರೆಡಿಯಾಗಿದೆ. ಆರಿಸೋ ಟೈಮಲ್ಲಿ ಅಕ್ಕಪಕ್ಕ ಯಾರೂ ಇರಬಾರ್ದು, ಮತ್ತು ಖಾಲಿ ಕವರ್ ಆಗಲಿ, ಚೀಲಗಳಾಗಲಿ, ಖಾಲಿ ಬಿಂದಿಗೆಗಳಾಗಲಿ ಇಡಬಾರ್ದು. ಡ್ರೋನ್ನ ನಾವು ಅಪ್ ಟು 1 ಕಿಲೋಮೀಟರ್ ದೂರ ತನಕ ರಿಮೋಟಲ್ಲಿ ಕಂಟ್ರೋಲ್ ಮಾಡ್ಬೋದು. ಅದೇ ಥರ 1 ಕಿಲೋಮೀಟರ್ ಹೈಟ್ ತನಕನಾದರೂ ನಾವು ತಗೋಗ್ಬೋದು, ಅಷ್ಟು ಕೆಪಾಸಿಟಿ ಇರುತ್ತೆ. ಮತ್ತು ನೋಡಿ ಇಲ್ಲೇ ರಿಮೋಟಲ್ಲಿ ಕಂಟ್ರೋಲ್ ಮಾಡ್ತಿರೋದು. ಒಂದು ಡೈರೆಕ್ಷನ್ಸು ಅಂದರೆ ಎಡಬಲ ಕಂಟ್ರೋಲ್ ಮಾಡೋದು, ಇನ್ನೊಂದು ಹಿಂದೆ ಮುಂದೆ ಹೋಗೋದು. ಇಲ್ಲಿ ಗೊಬ್ಬರ ಸ್ಪ್ರೇ ಆಗ್ತಾ ಇರೋದು ಕಾಣ್ತಾ ಇದೆ. ಇದು ಬರೀ ಭತ್ತದ ಬೆಳೆಗೆ ಹೊಡಿಬೇಕು ಅಂತ ಏನಿಲ್ಲ, ಎಲ್ಲ ಬೆಳೆಗಳಿಗೂ ಹೊಡಿಬೋದು. ಶುಂಠಿ, ಕಬ್ಬು, ತರಕಾರಿ, ಬಾಳೆ ಎಲ್ಲ ಬೆಳೆಗಳಿಗೂ ಹೊಡಿಬೋದು. ಆಟೋದಲ್ಲಿ ಜನ್ರೇಟ್ರು ಇತ್ತು ಅಂತ ಹೇಳಿದ್ನಲ್ಲ, ಜನ್ರೇಟ್ರಿಂದ ಬ್ಯಾಟ್ರಿಗಳನ್ನ ಚಾರ್ಜ್ ಮಾಡೋಕ್ಕೆ ಯೂಸ್ ಮಾಡ್ಕೊಳ್ತಾರೆ. ನೋಡಿ ಈ ಥರ ಬ್ಯಾಟ್ರಿ ಚಾರ್ಜ್ ಮಾಡ್ಕೊಳ್ಳೋಕ್ಕೆ ಮತ್ತು ಆಟೋ ಚಾರ್ಜ್ ಮಾಡ್ಕೊಳ್ಳೋಕ್ಕೆ ಯೂಸ್ ಮಾಡ್ತಾರೆ. 1 ಎಕರೆ ಸ್ಪ್ರೇ ಮಾಡೋಕ್ಕೆ ಮ್ಯಾಕ್ಸಿಮಮ್ 7 ನಿಮಿಷ ತಗೊಳುತ್ತೆ ಇದು. ಇವ್ರು ಸ್ಪ್ರೇ ಮಾಡೋದಕ್ಕೆ 500 ರೂಪೀಸ್ ಚಾರ್ಜ್ ಮಾಡ್ತಾರೆ. ಅದು ಬರೀ ಸ್ಪ್ರೇ ಮಾಡೋದಕ್ಕೆ. ಇನ್ನು ಗೊಬ್ಬರ, ಕೆಮಿಕಲ್ ಎಲ್ಲ ಎಕ್ಸ್ಟ್ರಾ ಕಾಸ್ಟ್ ಆಗುತ್ತೆ. ಒಂದು ಊರಲ್ಲಿ ಇವ್ರಿಗೆ 15ರಿಂದ 20 ಎಕರೆ ಸಿಕ್ಕಿದ್ರೆ ಆವಾಗ 400 ರೂಪಾಯಿ ಪರ್ ಎಕರ್ ಅನ್ನಂಗೆ ಸ್ಪ್ರೇ ಮಾಡೋದಕ್ಕೆ ಚಾರ್ಜ್ ಮಾಡ್ತಾರೆ. ಬರೀ ಡ್ರೋನ್ ಪರ್ಚೇಸ್ ಮಾಡೋದಾದರೆ ಇದು 2ರಿಂದ 4 ಲಕ್ಷ ತನಕ ಚಾರ್ಜ್ ಆಗುತ್ತೆ. ಇಲ್ಲ ಫುಲ್ ಸೆಟ್ಟು ಅಂದರೆ ಆಟೋ, ಜನ್ರೇಟರು, ಬ್ಯಾಟ್ರೀಸು ಎಲ್ಲ ಬೇಕು ಅಂದರೆ 15 ಲಕ್ಷ ತನಕನೂ ಚಾರ್ಜ್ ಆಗುತ್ತೆ. ಇದು ಕಂಪ್ನಿಯಿಂದ ಕಂಪ್ನಿ ಪ್ರೈಸು ಚೇಂಜ್ ಆಗುತ್ತೆ. ಡ್ರೋನ್ಗೆ ಇನ್ಶೂರೆನ್ಸ್ ಕೂಡ ಇದೆ. ಅಂದರೆ ಏನಾದರೂ ಡ್ಯಾಮೇಜು ಇಲ್ಲ ಆರ್ತಿರ್ಬೇಕಾದ್ರೆ ಸುಟ್ಟಿಟ್ಟು ಹೋದರೆ ಫುಲ್ಲು ರಿಯಂಬರ್ಸ್ಮೆಂಟ್ ಆಗೋ ಚಾನ್ಸಸ್ಸು ಇದೆ ಇನ್ಶೂರೆನ್ಸ್ ಮುಖಾಂತರ. ನಿಮ್ಮೂರಲ್ಲಿ ಡ್ರೋನ್ ಅವಶ್ಯಕತೆ ಇದ್ದರೆ, ನಿಮ್ಮ ಹಳ್ಳೀಲಿ ಸಂಘ ಏನಾದರೂ ಮಾಡ್ಕೊಂಡಿದ್ರೆ ಆ ಸಂಘದ ಮುಖಾಂತರ ಪರ್ಚೇಸ್ ಮಾಡಿ ಬಾಡಿಗೆ ಬಿಡ್ಬೋದು. ಇಲ್ಲ ಅಂದರೆ ಅಗ್ರಿಕಲ್ಚರ್ ಆಫೀಸ್ಗೆ ಹೋಗಿ ಡ್ರೋನ್ಗೆ ಏನಾದರೂ ಸಬ್ಸಿಡಿ ಇದೆಯಾ ಅಂತ ವಿಚಾರಿಸ್ಬೋದು. ಸಬ್ಸಿಡಿ ಇಲ್ಲ ಅಂತ ಬಂದರೆ ADA ಅವ್ರಿಗೆ ಬೇಕಾದ್ರೆ ರಿಕ್ವೆಸ್ಟ್ ಲೆಟ್ರು ಬರೆದು ಹಾಕ್ಬೋದು. ಈ ಥರ ಡ್ರೋನ್ ಅವಶ್ಯಕತೆ ಇದೆ ನಮ್ಮ ಹಳ್ಳಿಗೆ, ಸಬ್ಸಿಡಿ ಬರ್ಸ್ಕೊಡಿ ಅಂತ. ಈ ಥರ ಡ್ರೋನ್ ಮೂಲಕ ಸ್ಪ್ರೇ ಮಾಡಿಸೋಕ್ಕೆ ಸುಮಾರು ಕಂಪ್ನಿಗಳಿವೆ. ಬರೀ ಇಫ್ಕೋ ಒಂದೇ ಅಲ್ಲ, ಗ್ರೋಮೋರು ಆ ಥರ ಸುಮಾರು ಕಂಪ್ನಿಗಳಿವೆ. ಟೆಕ್ನಾಲಜಿ ಇದು ಹೊಸ್ತೇನಲ್ಲ, ಸುಮಾರು 5ರಿಂದ 8 ವರ್ಷದ ಹಿಂದೆಯೇ ಬಂದಿರೋದು. ಹೊಸ ಟೆಕ್ನಾಲಜಿಗಳನ್ನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.